ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ಸಾಂಬಾರು. ಅದು ಆಲ್ಮೋಸ್ಟು ಹಳ್ಳಿ ಕಡೆ ಎಲ್ಲ ಮಾಡುವಂಥದ್ದು. ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ಹೇಳ್ಕೊಟ್ಟಿದ್ದು, ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ಆದರೆ ಒಂದು ಸಲ ಟ್ರೈ ಮಾಡಿ, ಓಕೆನಾ ಫ್ರೆಂಡ್ಸ್? ಆದರೆ ತುಂಬಾ ಚೆನ್ನಾಗಿರುತ್ತೆ, ಓಕೆನಾ ಫ್ರೆಂಡ್ಸ್? ಬನ್ನಿ, ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ಸಾಂಬಾರು. ಅಂದರೆ ಹಳ್ಳಿ ಕಡೆಯಲ್ಲಿ ಮಾಡುವಂಥದ್ದು. ಇದು ನಮ್ಮ ಅಜ್ಜಿ ನಮ್ಮ ಅಮ್ಮನಿಗೆ ಹೇಳ್ಕೊಟ್ಟಿದ್ದು, ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ವೆರಿ ಸಿಂಪಲ್ಲು, ಶುಂಠಿನೂ ಹಾಕೋಂಗಿಲ್ಲ, ಬೆಳ್ಳುಳ್ಳಿನೂ ಹಾಕಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡೋಣ. ಫಸ್ಟ್ ಇದು ನಾವು ಬೇಕಾಗಿರೋಂಥ ಪದಾರ್ಥಗಳು: ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕಡಲೆಕಾಯಿ, ಟೊಮೊಟೊ, ಆಮೇಲೆ ಧನಿಯಾ ಪುಡಿ, ಹಚ್ಮೆಣ್ಸಿನ್ಕಾಯಿ ಪುಡಿ ಮಾಡಿಸಿರೋಂಥದ್ದು, ಆಮೇಲೆ ಇದು ಹಚ್ಮೆಣ್ಸಿನ್ಕಾಯಿ ಪುಡಿ, ಅರಿಶಿನ, ಚಿಕನು. ಈಗ ಫಸ್ಟು ನಾವು ಇದನ್ನು ಚಿಕನ್ನ ಹುರಿಯೋಕೆ ಹಾಕಬೇಕು. ಬನ್ನಿ ಫ್ರೆಂಡ್, ಎಲ್ಲ ಈಗ ಎಣ್ಣೆ ಹಾಕಿದ್ದೀನಿ, ಕಾದಿದೆ. ನಾನು ಇದಕ್ಕೆ ಈಗ ಚಿಕನ್ ಹಾಕೋತಾ ಇದ್ದೀನಿ. 1 kg ಚಿಕನು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ. ಇದನ್ನು ಹುರ್ಕೋಬೇಕು ಫ್ರೆಂಡ್. ಇದು ಹುರ್ಕೋಬೇಕೀಗ ಚೆನ್ನಾಗಿ. ಆಮೇಲೆ ನೀರೆಲ್ಲ ಬಿಡುತ್ತೆ, ಅದೆಲ್ಲ ಸುಂಡಬೇಕು, ಇಲ್ಲಾಂದ್ರೆ ಸ್ಮೆಲ್ ಹೊಡಿತದೆ. ಈಗ ನಾವು ಖಾರ ರುಬ್ಕೊಳ್ಳೋಣ. ಸಣ್ಣ ಉರಿ ಮಾಡ್ಕೊಂಡು ಉರಿರಿ ಫ್ರೆಂಡ್. ನೋಡಿ, ನೀರೆಲ್ಲ ಬಿಟ್ಟಿದೆ. ಇದು ನೀರು ಸುಂಡಬೇಕು, ಆವಾಗಲೇ ನಾವು ಖಾರ ಹಾಕೋಕ್ಕಾಗೋದು, ಇಲ್ಲಾಂದರೆ ಸ್ಮೆಲ್ ಹೊಡಿಯುತ್ತೆ, ಓಕೆನಾ? ಅವಾಗ ಕೆದರ್ಕೊಳ್ಳಿ. ಹಿಂಗೆ ನೀರೆಲ್ಲ ಚೆನ್ನಾಗಿ ಹಿಂಗೆ ಬಿಡ್ಬೇಕು ಈ ಥರ ಫ್ರೆಂಡ್. ಎಲ್ಲ ನೋಡಿ, ನೀರೆಲ್ಲ ಚೆನ್ನಾಗಿ ಸುಂಡಿದೆ, ಚಟಪಟ ಅಂತ ಇದೆ. ಇವಾಗ ಇದಕ್ಕೆ ನಾನು 1-1.5 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಸಣ್ಣ ಉರಿಲಿ ಫ್ರೈ ಮಾಡ್ಕೊಳ್ಳಿ. ಇದೊಂದು 10 ನಿಮಿಷ ಆಗಲಿ. ನೋಡಿ, ಒಂದು 10 ನಿಮಿಷ ಹಚ್ಮೆಣ್ಸಿಕಾಯಿ ಪುಡಿ ಹಾಕಿದೆ. ಇವಾಗ ಧನಿಯಾ ಪುಡಿ, ಹಚ್ಮೆಣ್ಸಿಕಾಯಿ ಪುಡಿ ಎರಡು ಬೇಯಿಸಿ ಅದನ್ನು ಹಾಕೋತಾ ಇದ್ದೀನಿ. ಏಕೆಂದರೆ ಕಲರು ಚೇಂಜ್ ಆಯ್ತಾ ಹಾಕಿದಂಗೆ ಚೆನ್ನಾಗಾಗುತ್ತೆ. ಈಗ ಇದಕ್ಕೆ ನಾನು ಖಾರ ಹಾಕೋತಾ ಇದ್ದೀನಿ, ರುಬ್ಬಿರೋಂಥ ಖಾರ. ನೋಡಿ, ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಈಗ ನೋಡಿ, ನೀರು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಫ್ರೆಂಡ್ ನೋಡಿ, ಎಲ್ಲ ಹಾಕಿದ್ದೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ನಾನು ಇದ್ರ ಜೊತೆಗೆ ಮೊಟ್ಟೆನೂ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಹಾಕೋಬೋದು, ಓಕೆನಾ? ಆದರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಇದು ಒಂದು 3 ವಿಷಲ್ ಕೂಗಲಿ, ಓಕೆನಾ ಫ್ರೆಂಡ್ಸ್? ಒಂದು 3 ವಿಷಲ್ ಕೂಗಲಿ ಫ್ರೆಂಡ್. ಇದು ಒಂದು ಮೀಡಿಯಮ್ ಉರಿಲಿ ಇಟ್ಕೊಳ್ಳಿ, ಓಕೆನಾ? ಅದು ಕೂಗಲಿ. ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ತುಂಬ ಚೆನ್ನಾಗಾಗಿದೆ. ಒಂದು ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ, ಓಕೆ ಫ್ರೆಂಡ್ಸ್? ಆದರೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿದೆ. ಆದರೆ ದಯವಿಟ್ಟು ಲೈಕು ಸಬ್ಸ್ಕ್ರೈಬರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮಿಂದ ನಾನು, ಓಕೆನಾ ಫ್ರೆಂಡ್ಸ್? ಓಕೆ, ಬಾಯ್.